ಇನ್ನು ಕದನ ವಿರಾಮದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮತ್ತೆ ಒಂದು ಪೋಸ್ಟ್ ಮಾಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ತಮ್ಮದೇ ಆದಂತಹ ಒಂದು ಸೋಷಿಯಲ್ ಮೀಡಿಯಾ ಏನಿದೆಯಲ್ಲ ಟ್ರುತ್, ಅದರಲ್ಲಿ ಅವರು ಬರ್ಕೊಂಡಿದ್ದಾರೆ. ಇದು ಮಧ್ಯಪ್ರಾಚ್ಯದ ಪಾಲಿಗೆ ಸುವರ್ಣ ಯುಗ, ಜಾಗತಿಕ ಶಾಂತಿಗೆ ಇವತ್ತು ಅತಿ ದೊಡ್ಡ ದಿನವಾಗಿದೆ. ಇರಾನ್ಗೆ ಸಾಕಾಗಿ ಹೋಗಿತ್ತು, ಅವ್ರಿಗೂ ಇದು ಬೇಕಾಗಿತ್ತು. ಹಾರ್ಮುಜ್ ಜಲಸಂಧಿಯಲ್ಲಿ ಸರಕು ಸಾಗಾಟಕ್ಕೆ ಈಗ ಸಹಾಯ ಆಗುತ್ತೆ. ಇರಾನ್ನಲ್ಲಿ ಮರು ನಿರ್ಮಾಣ ಕಾರ್ಯವನ್ನು ಅವರು ಆರಂಭಿಸಬಹುದು. ಇರಾನ್ಗೆ ನಾವೆಲ್ಲ ರೀತಿಯ ಸಹಾಯ ಕೂಡ ಮಾಡ್ತೀವಿ, ಎಲ್ಲವೂ ಚೆನ್ನಾಗಿ ನಡಿಬೇಕು ಅನ್ನೋದು ಖಚಿತ ಆಗಬೇಕು ಅನ್ನುವಂಥದ್ದನ್ನ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನೋಣ. ಇಂದು ರಾತ್ರಿ ಒಂದು ಇಡೀ ನಾಗರಿಕತೆಯೇ ಸರ್ವನಾಶವಾಗಲಿದೆ. ಅದು ಮತ್ತೆ ಎಂದಿಗೂ ಮರಳಲಾರದು. ಇದು ಸಂಭವಿಸುವುದು ನನಗೂ ಇಷ್ಟವಿಲ್ಲ. ಆದರೆ ಈ ಟ್ವೀಟ್ ಅನ್ನ ನೀವೇನು ನೋಡ್ತಾ ಇದ್ರಿ, ಇದು ನಿನ್ನೆ ರಾತ್ರಿ ಇನ್ಫ್ಯಾಕ್ಟ್ ಅವರು ಮಾಡಿದಂಥ ಒಂದು ಟ್ವೀಟ್ ಇದು. ಅಂದ್ರೆ ಇವತ್ತು ರಾತ್ರಿ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ, ಇಡೀ ಇರಾನ್ನ ನಾಗರಿಕತೆಯೇ ನಾಶವಾಗಿಬಿಡುತ್ತೆ. ಅಂದರೆ ಅದನ್ನು ಮಾಡೋದಕ್ಕೆ ನಾವು ಮಾಡಬಹುದು, ನಾನು ಮಾಡೋದಕ್ಕೆ ಸಿದ್ಧ ಇದ್ದೀನಿ, ಆದರೆ ನನಗೂ ಇದು ಇಷ್ಟ ಇಲ್ಲ ಇದನ್ನು ಮಾಡೋದಕ್ಕೆ. ನೋಡೋಣ, ಕೊನೆವರೆಗೂ ಕೂಡ ಒಂದು ಅವಕಾಶವನ್ನು ನಾನು ಕೊಟ್ಟಿದ್ದೀನಿ. ಯಾಕಂದರೆ ಇರಾನ್ನಲ್ಲಿ ಈಗಾಗಲೇ ಒಂದು ರೆಜಿಮ್ ಚೇಂಜ್ ಆಗಿದೆ. ಅಧಿಕಾರದಲ್ಲಿ ಇರುವಂಥವ್ರು ಕೆಲವೊಂದಷ್ಟು ಜನ ತುಂಬ ಸೆನ್ಸಿಬಲ್ ಆಗಿರುವಂಥವ್ರು ಇದ್ದಾರೆ, ಇಂಟೆಲಿಜೆನ್ಸ್ ಆಗಿದ್ದಾರೆ. ಅವರು ನಮ್ಮ ಜೊತೆಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗಿ ಮಾತುಕತೆಗೆ ಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ನನಗಿದೆ. ಹಾಗೇನಾದರೂ ಆದಲ್ಲಿ ಖಂಡಿತವಾಗ್ಲೂ ಅವರು ಉಳ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆ ದೇವರೇ ಕಾಪಾಡಬೇಕು ಇರಾನ್ನ ಜನತೆಯನ್ನ ಅನ್ನುವಂಥ ಒಂದು ಮಾತುಗಳನ್ನು ನಿನ್ನೆ ರಾತ್ರಿ ಅದು ಪೋಸ್ಟ್ ಮಾಡಿದರು ಡೊನಾಲ್ಡ್ ಟ್ರಂಪ್. ಅದಾದ ನಂತರ ಬಹುಶಃ ರಾತ್ರಿ ಅವ್ರು ಬೆಳಿಗ್ಗೆ ಮತ್ತೆ ಎದ್ದು ಪೋಸ್ಟ್ ಮಾಡೋ ಒಂದು ಇದನ್ನು ನೋಡಿದ್ರೆ, ಅಂದರೆ ಬೆಳಿಗ್ಗೆ ಅಂದರೆ ನಮ್ಮ ಭಾರತೀಯ ಕಾಲಮಾನಕ್ಕೆ ತಕ್ಕಂತೆ ಬೆಳಿಗ್ಗೆ ಅವರ ಒಂದು ಪೋಸ್ಟನ್ನು ನೋಡಿದ್ರೆ ಪಾಕಿಸ್ತಾನದ ಮಧ್ಯಸ್ಥಿಕೆ ಇತ್ತು. ಪಾಕಿಸ್ತಾನದ ಮಧ್ಯಸ್ಥಿಕೆಯಿಂದ ಈ ಒಂದು ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಒಪ್ಪಿವೆ. ಸೊ ಹಾಗಾಗಿ ನಾನು ಕೂಡ ಸೀಸ್ ಫೈರ್ ಅನ್ನು ಘೋಷಣೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಅವರು ಬೆಳಿಗ್ಗೆ ಹೇಳಿದ್ರು.